ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. 13 ವರ್ಷಗಳ ಬಳಿಕ ಮಲೆನಾಡು ಕರಾವಳಿಯಲ್ಲಿ ನಕ್ಸಲ್ ಎನ್ಕೌಂಟರ್. ನೇತ್ರಾವತಿ ದಳದ ನಾಯಕ ವಿಕ್ರಮ್ ಗೌಡ ಹೊಡೆದುರುಳಿಸಿದ ಎಎನ್ಎಫ್. ಎಸ್ಕೇಪ್ ಆದ ಮೂವರಿಗಾಗಿ ಮುಂದುವರಿದ ಶೋಧ. ಕಳೆದ 3 ದಿನಗಳಿಂದ ನಕ್ಸಲರ ಓಡಾಟದ ಮೇಲೆ ಹದ್ದಿನ ಕಣ್ಣು. ಮಾರುವೇಷದಲ್ಲಿ ಕಾದು ಕುಳಿತಿದ್ದ ಎಎನ್ಎಫ್ ತಂಡ ನಿನ್ನೆ ವಿಕ್ರಮ್ ಗೌಡಗೆ ಮಾಹಿತಿ ಪಡೆದು ಮುಖಾಮುಖಿಯಲ್ಲಿ ಹತ್ಯೆ. 9 ಹೆಣ್ಮಕ್ಳು 2 ಮಹಿಳೆಯರ ಕುಟುಂಬದ ಬಿಪಿಎಲ್ ಕಾರ್ಡ್ ರದ್ದು. ರೇಷನ್ ಅಕ್ಕಿಯಿಂದ ಹೊಟ್ಟೆ ತುಂಬಿಸಿಕೊಳ್ತಾ ಇದ್ದ ಹೊಸಪೇಟೆಯ ಕುಟುಂಬ ಕಂಗಾಲು. ಮನೆ ಕೆಲಸ ಮಾಡಿ ಬದುಕೋ ನಮಗೆ ಊಟಕ್ಕೂ ಗತಿ ಇಲ್ಲ ಅಂತ ಗೋಳಾಟ. ಕಾಂಗ್ರೆಸ್ಗೆ ಕೆಲಸ, ಶಾಸಕರಿಗೆ 100 ಕೋಟಿ ಆಫರ್ನ ಬಾಂಬ್. ಆಪರೇಷನ್ ಆತಂಕದ ಹಿನ್ನೆಲೆ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ. ಸಿಎಂ ಕೆಪಿಸಿಸಿ ಅಧ್ಯಕ್ಷರಿಂದ ಮಾಹಿತಿ ಪಡೆದ ರಣದೀಪ್ ಸಿಂಗ್ ಸುರ್ಜೇವಾಲಾ. ಕಾಂತಾರ ಚಾಪ್ಟರ್ 1 ಟೈಟಲ್ ಟೀಸರ್ ರಿಲೀಸ್. ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಲುಕ್ಗೆ ಅಭಿಮಾನಿಗಳು ಫಿದಾ. 2025 ಅಕ್ಟೋಬರ್ 2ಕ್ಕೆ ರಿಲೀಸ್ ಆಗಲಿದೆ ಕಾಂತಾರ ಪ್ರೀಕ್ವೆಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.